ಏನ್ ಪತಿರಾರೆ ನೋಡಿದ್ರು ನೋಡ್ದೇ ಇರೋ ಆಗ್ತದ್ರಿ. ಅಯ್ಯೋ ಕಾವೇರಿ ಟೀಚರ್, ನಿಮ್ಮನ್ನ ನೋಡಿದ್ರು ನೋಡದೇ ಇರೋರ ಹಾಗೆ ಹೇಗೆ ಹೋಗೋಕ್ಕಾಗತ್ತೆ? ನಿಮ್ಗೆ ದೊಡ್ಡ ದೊಡ್ಡ ಗಾಡಿಗಳು ಓಡಿಸಿ ಚಿಕ್ಕ ಗಾಡಿ ಓಡ್ಸಕ್ ಬರಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗ್ತದ. ಆಮೇಲೆ ಹೆಂಡತಿನ ಕೂರ್ಸ್ಕೊಂಡೇನಾದ್ರೂ ಬಿಡಿಸ್ಬಿಟ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಅಯ್ಯ ಆರಾಗಿಣಿ ಮಾತಾಡ್ದಂಗೆ ಮಾತಾಡ್ತಿರಲ್ಲ ಹೆಂಡ್ತಿ. ಹಾಗೆಲ್ಲ ಏನೂ ಇಲ್ಲ. ನನಗೆ ನಿಮ್ಮನ್ನ ದೊಡ್ಡ ಗಾಡಿಯಲ್ಲಿ ಕೂರ್ಸೇ ಅಭ್ಯಾಸ. ಈ ಚಿಕ್ಕ ಗಾಡಿಯಲ್ಲಿ ಕೂರ್ಸೋಕ್ಕೆ ಸ್ವಲ್ಪ ಮುಜುಗಾರ ಮೂತಿ ನೋಡಿ, ತಲೆ ಹರಟೆ ತಂದು ಏನೋ ಮಗಳಿದಾಳೆ ಅಂತ ನಾಟಕ ಮಾಡ್ತಿರೋದು. ಈಗ ಮಾತ್ರ ಮನ್ಸಿನ ಮಾತೆಲ್ಲ ಗೊತ್ತಾಗೋಗುತ್ತೆ. ಅದೇ ನಾನು ರಾತ್ರಿ ಬಂದಾಗ ಮಾತ್ರ ನನ್ನ ಮನ್ಸಿನ ಮಾತು ಏನೂ ಅರ್ಥ ಆಗಲ್ಲ ಅಲ್ವಾ ನಿಮಗೆ? ಇದಕ್ಕೇನು ಕಡಿಮೆ ಇಲ್ಲ ರೋಡ್ ಇದು. ಮಿಂಚು ಬೇಗ ಬಾ, ಪ್ರಾರ್ಥನೆಗೆ ತಡ ಆಗುತ್ತೆ. ನಿಧಾನ ಕೊಡು. ಇದನ್ನ ಮಧ್ಯಾಹ್ನ ತಿನ್ನು ಆಯ್ತಾ? ಟೀಚರ್ ಹತ್ಕೊಳ್ಳಿ. ಈ ಥರ ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿ ಹೋಗ್ತೀನಿ ಅಂತಂದರೆ ಗಾಡಿ ಏನು ಫ್ಲೈಟ್ನೇ ಬೇಕಾದರೆ ಓಡಿಸ್ಬಿಡ್ತೀನಿ. ಅಪ್ಪ, ಆಕಾಶದಲ್ಲಿ ನಕ್ಷತ್ರಗಳು ಇರಲ್ಲ, ಇದ್ರೂ ಎಣ್ಸಕ್ಕಾಗಲ್ಲ. ಈಗ ಗಾಡಿ ಓಡಿಸ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲ್ಲಾರೆ ಇನ್ನೊಮ್ಮೆ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಜಾನ. ಬಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಅವನು ಅರ್ಜುನ ಅಲ್ವಲ್ಲ? ಟೀಚರ್ ಅಮ್ಮನ ಗಾಡಿ ಮ್ಯಾಗ ಕುಣಿಸ್ಕೊಂಡು ಹೋಯ್ತಾವನಲ್ಲ. ಭಾಳ ಬುದ್ಧಿವಂತ ಅವನು ಬಿಡ್ಲ. ಅವನಲ್ಲಿ ನಡ್ಸ್ಲಿ ಅವನಿಗೂ ಎಂಡ್ರಿಲ್ಲ. ನಡ್ಸ್ಕೊಳ್ಳಿ ಬಿಡು. ಇನ್ನು ಮೇಲೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಹೋಗಿ ಬಾ ಬೆಳಕೆ ಹೋಗಿ ಬಾ, ಹೋಗಿ ಬಾ ಬೆಳಕೆ ಹೋಗಿ ಬಾ ರೀ, ಎದೆ ಹಾಲೂಣಿಸದೆ ತಾಯಾದ ಬೆಳಕೆ ಎದೆ ನೋವ ಉಗುಳ. ಎಷ್ಟು ಹೊತ್ತು ಅಂತ ಹೀಗೆ ಕೂತಿರ್ತೀರ? ತಗೊಳ್ಳಿ, ಊಟ ಮಾಡಿ. ಯಾಕ್ರಿ ನೀವು ಈ ರೀತಿ ಹಸ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ತಂದೆ ಮಗನ ಸಂಬಂಧ ಇವತ್ತಿಗೆ ಸತ್ತು ಹೋಯ್ತು. ರೀ, ಊಟ ಮಾಡ್ರಿ. ತಗೊಳ್ಳಿ, ನೀರು ಕುಡೀರಿ ಅನ್ನಲ್ಲ, ಕುಡೀರಿ. ಜೋಗಿಯವ್ರೆ, ನೀವೇ ಹೇಳಿ, ಅಣ್ಣ ಮಾಡ್ತಿರೋದು ಸರಿನಾ? ಏನಾಯ್ತು ಅಂತ ಇನ್ನೊಂದು ಕಿತ್ತ ಕುತ್ಕೊಂಡು ಮಾತಾಡುವ ಬುಡಿ. ಇದ್ರಲ್ಲಿ ಕೂತ್ ಮಾತಾಡುವಂಥದ್ದು ಏನಿದೆ ಜೋಗಿಯವ್ರೆ? ನಾನು ಈ ಮನೆ ಸೊಸೆ ಅಂದ್ರೆ ಈ ಮನೆಯೊಳ್ ತಾನೆ.
ತಂಗಿ ಇರೋ ಮನೆಗೆ ಬಂದು ಮನೆ ಅಳಿಯನಾಗಿ ಇಲ್ಲೇ ಇರ್ತೀನಿ ಅಂದ್ರೆ ಹೇಗಾಗುತ್ತೆ ಹೇಳಿ? ಈಗ ನಿಮ್ಮನ್ನೇ ತಗೊಳ್ಳಿ, ಎಂಥದೇ ಪರಿಸ್ಥಿತಿ ಬಂದ್ರು ನಿಮ್ಮ ಅಪ್ಪಯ್ಯನ ಬಿಟ್ಟು ನಮ್ಮ ಮನೆಗೆ ಹೋಗಿರ್ತೀರಾ? ಅದು ನಿಮ್ಮ ಕೈಲಿ ಆಗುತ್ತಾ? ನಾನು ನಮ್ಮ ಅಪ್ಪಯ್ಯನಾಗ್ಲಿ ನಮ್ಮ ಮನೆನಾಗ್ಲಿ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಅಲ್ವಾ? ಇದೇ ಅಲ್ವಾ ಒಬ್ಬ ಗಂಡಿಗೆ ಇರ್ಬೇಕಾಗಿರೋ ಸ್ವಾಭಿಮಾನ? ಅವನಿಗೆ ಯಾಕದಿಲ್ಲ? ಅಲ್ಲಿ ಪರಿಸ್ಥಿತಿ ಹೆಂಗಿತ್ತೋ ಏನೋ ಯಾರಿಗೂ ಗೊತ್ತು. ನಮ್ಮ ಅಪ್ಪಯ್ಯ ತಿಳಿ ಮಾಡಿಸುವ ಅಂತ ಕರ್ಕೊಂಬಂದಿರ್ತಾರೆ. ಎಲ್ಲ ಹೊಸಿ ತಣ್ಣಗಾಲಿ, ಆಮೇಗಿಂದ ಅವರೇ ಇಲ್ಲಿ ಇರಕ್ಕಿಲ್ಲ. ನೀವು ಯಾಕೆ ಸುಮ್ಕೆ ಟೆನ್ಷನ್ ಮಾಡ್ಕೊಂಡಿರಾ? ಇಲ್ಲ ಜೋಗಿಯವರೇ, ಅಣ್ಣ ಯಾವತ್ತೂ ಅಪ್ಪಾಜಿ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ದವನೇ ಅಲ್ಲ. ಅವನು ಇಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ ಅಂದ್ರೆ ಅದನ್ನು ನಂಬಕ್ಕೆ ಆಗ್ತಿಲ್ಲ. ಈ ಪ್ರಪಂಚದಾಗೆ ಬದಲಾಗದೆ ಇರೋದು ಏನೂ ಇಲ್ಲ ಅಮ್ಮಿಯವರೇ. ಕಾಲಕ್ಕೆ ತಕ್ಕಂತೆ ಪ್ರಕೃತಿನೇ ಬದಲಾಯ್ತಾ ಇರ್ತದೆ. ಪ್ರಕೃತಿ ಬದಲಾದ್ರೆ ಅದಕ್ಕೆ ಹೊಂದ್ಕೋಬಹುದು, ಹೊಂದ್ಕೊಳ್ಳೇಬೇಕು. ಆದ್ರೆ ನಮ್ಮ ಜೊತೆಗಿರೋ ಸಂಬಂಧಗಳೇ ಬದಲಾದ್ರೆ ಅದನ್ನ ಹೇಗೆ ಅರ್ಗಿಸ್ಕೊಳಕ್ಕಾಗುತ್ತೆ ಜೋಗಿಯವರೇ? ಕೆಲವೊಂದ್ಸಲ ಎಲ್ಲದನ್ನು ಟೈಮಿಗೆ ಬಿಟ್ಟು ನಾವು ಸುಮ್ಕೆ ಇರಬೇಕಾಯ್ತದೆ. ಒಂದು ಟೈಮು ಅಂತ ಬಂದಾಗ ಎಲ್ರಿಗೂ ಅರ್ಥ ಆಗೇ ಆಯ್ತದೆ. ಜೋಗಿಯವರೇ, ಟೈಮ್ ಮೀರ್ ಹೋಗಿದೆ ಅಂತ ಅನ್ನಿಸ್ತಿದೆ. ಎಂಥ ಕಷ್ಟನೇ ಬಂದ್ರು ಭಿಕ್ಷೆ ಬೇಡಿ ತಿಂದ್ರೂ ಪರವಾಗಿಲ್ಲ, ಆದ್ರೆ ಬಂಧುಗಳ ಮನೆ ಬಾಗ್ಲು ತುಳಿಬಾರ್ದು. ಇವ್ನು ನೋಡಿದ್ರೆ ಇಲ್ಲೇ ಬಂದು ಕೂತಿದ್ದಾನೆ. ಇಲ್ಲ ಇಲ್ಲ, ಇದನ್ನೆಲ್ಲ ಹೀಗೆ ಬಿಟ್ರೆ ಆಗಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಾಳೆ ಹುಟ್ಟೋ ಸೂರ್ಯನ ನಾನು ನನ್ನ ತವ್ರ ಮನೇಲೆ ನೋಡ್ಬೇಕು. ಅದೇನು ಹೊಸಿ ಅರ್ಥ ಆಗಂಗೆ ಹೇಳಿ. ಜೋಗಿಯವರೇ, ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕು, ಅದು ಈಗಲೇ. ಏನೇನೋ ಕ್ಷಮೆ ಕೇಳ್ಬೇಕಾ? ನಮ್ಮ ಅಣ್ಣನ ಮುಂದೆನೆ ಎಲ್ರು ಕೈ ಮುಗಿದು ಬೇಡ್ಕೋತಾರೆ. ನಮ್ಮ ಅಣ್ಣ ಯಾರ ಮುಂದೆನೂ ಕೈ ಜೋಡಿಸೋ ಮಾತೇ ಇಲ್ಲ. ಹಾ, ಇವನೇನ್ ದೊಡ್ಡ ಸರ್ದಾರನ? ಇವನ್ ಮುಂದೆ ಎಲ್ಲರೂ ಕೈ ಜೋಡಿಸ್ತಾರ? ನೋಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಇವನು ನನ್ನ ಹತ್ರ ಕ್ಷಮಾಪಣೆ ಕೇಳಬೇಕು ಅಷ್ಟೇ. ನಂದೀಶ್ವರ, ಇರ್ಲಿ ಬಿಡು. ನಂಜುಡ್ಡ, ನಾನೀಗೇನು ಮಾಡಬೇಕು? ನಾನು ನಿನ್ನ ಹತ್ರ ಕ್ಷಮೆ ಕೇಳೋದ್ರಿಂದ ನಿನ್ನ ಕೋಪ ಕಡಿಮೆ ಆಗುತ್ತೆ ಅನ್ನೋದಾದರೆ ನಾನು ಕೇಳ್ತೀನಿ. ಏನು ಹೇಳ್ತಾ ಇದೀಯಣ್ಣ? ತಪ್ಪೇ ಮಾಡದೆ ಕ್ಷಮಾಪಣೆ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? ಏನೂ ಆಗಲ್ಲ ನಂದೀಶ್ವರ. ಗೌರವ ಯಾವಾಗಲೂ ನಾವು ಮಾಡೋ ಕೆಲಸದಿಂದ, ನಾವು ನಡ್ಕೊಳ್ಳೋ ರೀತಿಯಿಂದ ಸಿಗೋದು. ಇನ್ನೊಬ್ಬರ ಹತ್ರ ಕೈ ಜೋಡಿಸೋದ್ರಿಂದ, ಕ್ಷಮೆ ಕೇಳೋದ್ರಿಂದ ಕಡಿಮೆ ಆಗಲ್ಲ. ಇಲ್ಲಿ ಊರ ಹಬ್ಬ ನಡೀತಾ ಇದೆ. ನಾವು ಈ ವರ್ಷ ಅಷ್ಟೇ ಇಲ್ಲಿಗೆ ಬಂದವರು. ಇಷ್ಟು ವರ್ಷ ಇಲ್ಲಿನ ಜನರೆಲ್ಲ ಸಂತೋಷವಾಗಿ ಹಬ್ಬ ಆಚರಿಸ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೋಸ್ಕರ ಈ ಹಬ್ಬದ ವಾತಾವರಣ ಹಾಳಾಗೋಕೆ ನಾವು ಬಿಡಬಾರ್ದು. ಹಾಗೆ ಬಿಟ್ಟರೆ ಅದರಿಂದ ನಮ್ಮ ಗೌರವ ಕಡಿಮೆ ಆಗುತ್ತೋ ಹೊರತು ನಂಜುಂಡನ ಹತ್ರ ಕ್ಷಮೆ ಕೇಳೋದ್ರಿಂದ ಅಲ್ಲ. ಅಣ್ಣ, ಇದರಿಂದ ಯಾಕೋ ನಿಂಗೆ ಸಮಸ್ಯೆ ಆಗೋ ಥರ ಕಾಣ್ತಿದೆ. ಈಗೆಲ್ಲ ಮಾತಾಡಿ ಇವನು ಎಲ್ಲರೂ ಮುಂದೆ ಒಳ್ಳೆಯವನಾಗ್ಬಿಡ್ತಾನೆ. ಬಿಡ್ಬೇಡ ಅಣ್ಣ, ಬಿಡ್ಬೇಡ. ಹಾ, ಇರ್ಲಿ. ನೀನೇ ನನ್ನ ಮುಂದೆ ಕೈ ಮುಗ್ದು ಕ್ಷಮಾಪಣೆ ಕೇಳೋದು ಬೇಕಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ. ನಮ್ಮೂರಲ್ಲಿ ಹಬ್ಬ ಇದೆ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನೋಡೋ, ನೀನು ಬೇಕು ಅಂತ ಬಂದು ಗೊತ್ತಿದ್ದಂತೂ ನಿಜ. ಈಗ ಬೇಕು ಅಂತಾನೆ ಎಲ್ಲರ ಮುಂದೆ ಒಳ್ಳೆಯವನಾಗಿ ಪೌರುಷ ತೋರಿಸ್ತಾ ಇದೆಯಾ? ನಿನಗೆ ನಮ್ಮೂರಿನ ಬಗ್ಗೆ, ಇಲ್ಲಿ ನೀತಿ ನಿಯಮದ ಬಗ್ಗೆ ನಿನಗೆ ಗೌರವ ಇದ್ದರೆ ನಾಳೆ ನಡೆಯೋ ಕುಸ್ತಿ ಪಂದ್ಯದಲ್ಲಿ ನನ್ನ ವಿರುದ್ಧ ಹೋರಾಡು. ಆಗ ಗೊತ್ತಾಗುತ್ತೆ ಈ ನಂಜುಂಡ ಅಂದರೆ ಯಾರು ಅಂತ. ನಂಜುಂಡ, ಇಲ್ಲಿ ನಡೀತಾ ಇರೋದಕ್ಕೂ ನಾಳೆ ನಮ್ಮ ಅಣ್ಣ ಕುಸ್ತಿಯಲ್ಲಿ ಭಾಗವಹಿಸೋದಕ್ಕೂ ಏನಾಯ ಸಂಬಂಧ? ಏನೋ ಮಾತಾಡ್ತಾ ಇದೆಯಲ್ಲ. ಇದು ಎಲ್ಲರಿಗೂ ಹೋಗ್ತಾ ಇದೆಯಲ್ಲ.
ಇದ್ರ ಮಧ್ಯೆ ಕುಸ್ತಿ ಪಂದ್ಯದ ವಿಚಾರ ತರೋದು ಬೇಡ ನಂಜುಂಡ. ಇರ್ಲಿ ಬಿಡಿ ಯಜಮಾನ್ರೆ. ನಂಜುಂಡ, ನಾನು ನಿನ್ನ ಆಹ್ವಾನನ ಒಪ್ಕೊಂಡಿದ್ದೀನಿ. ನಾಳೆ ನಡೆಯೋ ಕುಸ್ತಿಲಿ ನಾನು ನಿನ್ನ ವಿರುದ್ಧ ಹೋರಾಡ್ತೀನಿ. ಮೀನಾ 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 ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರಣ್ಣೆ. ಮಾಡ್ಕೊಳ್ಳೋ ಹಾಗೆ ಮಾಡಿ ಬಂದು ನಿಂತಿದ್ದೀರಲ್ಲ. ನಾನೇನೇ ಮಾಡ್ದೆ ಅಲ್ವೇ? ಆ ಅಮ್ಮನೆ ತಾನೇ ಬೇಕು ಅಂತ ಮನೆಗೆ ಎಸಿ ಕಳಿಸಿ ನಮಗೆ ಅವಮಾನ ಮಾಡ್ತಾ ಇದ್ದಿದ್ದು. ಅವ್ರು ಬೇಕು ಅಂತಾನೆ ಕಳ್ಸಿರೋದು, ಆದ್ರೆ ನಿಮ್ಗೆ ಅವಮಾನ ಆಗ್ಲಿ ಅಂತ ಅಲ್ಲ. ನಿಮ್ಮನ್ನ ಈ ಮನೆಯಲ್ಲಿ ಕೆಟ್ಟವನಾಗಿ ಮಾಡ್ಬೇಕು, ಹಾಗೆ ನಿಮ್ಮಿಂದ ಈ ಮನೇಲಿ ಒಂದ್ ಜಗಳ ಆಗಿ ಈ ಸಂಸಾರ ಬೀಳ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ನೀವು ಅದನ್ನ ಪರಿಪೂರ್ಣ ಮಾಡಿ ಬಂದು ನಿಂತಿದ್ದೀರಲ್ಲ. ನೀವ್ ಅವತ್ತು ಅಷ್ಟು ಜನಗಳ ಮಧ್ಯ ಜಗಳದಲ್ಲಿ ಅವ್ರ ಗಂಡನ್ ಕೆನ್ನೆ ಹೊಡೆದ್ರಲ್ಲ, ಆ ದ್ವೇಷ ಇಟ್ಕೊಂಡೆ ಅವ್ರು ಇವತ್ತು ಸೇರ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಮಾಡಿರೋದು. ನೀವ್ ಆ ಏಸಿನ ವಾಪಸ್ ಕಳಿಸ್ತೀರಾ, ಅದ್ರಿಂದ ಈ ಮನೇಲಿ ಗಲಾಟೆ ಆಗತ್ತೆ ಅನ್ನೋದು ಗೊತ್ತಿದೆ ಅವ್ರು ಈ ರೀತಿ ಮಾಡಿರೋದು. ಲೇ ಕರೆಕ್ಟು ಕಣೆ ಓಮ್ಮ, ಅಲ್ವೇ? ನನ್ನ ಜೊತೆಗೆ ಇದ್ದು ನಿನ್ನ ತಲಕಾಯಿಗಳು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ನಿಮ್ ತಲ್ಕೈಗಳು ಕೆಲಸ ಮಾಡೋದನ್ನ ನಿಲ್ಸಿದೆ ಅಲ್ಲ. ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ದಲೆ, ನನ್ನ ಒಂದು ಮಾತು ಕೇಳ್ದಲೆ ಯಾಕೆ ಈ ತರ ನಿರ್ಧಾರ ಮಾಡಿದ್ದು? ಓಹೋ, ಆ ಹೆಣ್ಣಿಂಗ್ಸ್ ಹತ್ರ ಏನ್ ಕೇಳೋದು, ನನ್ನ ತಲೆಯಲ್ಲೂ ಬುದ್ಧಗಳವೆ ಅಂತ ತೋರ್ಸ್ಕೊಳ್ಳೋದಕ್ಕ? ಹಂಗೆಲ್ಲ ಏನಿಲ್ಲ ಕಣೆ. ಆಯ್ತಮ್ಮ, ಇನ್ಮೇಲೆ ನಾನು ಏನೇ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆನೂ ನಿನ್ನ ಒಂದು ಕಿತ ಕೇಳ್ತೀನಿ, ಆಯ್ತಾ? ಅದೇನ್ ಕೇಳ್ತಿರೋ ಏನೋ. ಊರೇ ಕೊಳ್ಳೆ ಹೊಡೆದ್ಮೇಲೆ ಊರ್ ಯಜಮಾನ ನ್ಯಾಯ ಪಂಚಾಯತಿಗೆ ಕೂತ ಅನ್ನೋ ಹಾಗೆ. ಏನ್ ಅನಾಹುತ ಆಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತಲ್ಲ, ಇನ್ನೇನು? ಶೀಲ ಬಯಸಿದ್ದು ಜಗಳಾನ, ಸೂರ್ಯ ಮಾಡಿದ್ದು ಜಗಳಾನ ಅನ್ನೋ ಹಾಗೆ ಮನೆ ನೆಮ್ಮದಿಯಾಗಿರ್ಬೇಕು ಅಂತ ಯಾರು ಬಯಸಲ್ಲ. ರೋಹಿಣಿ ಅವರಪ್ಪ ದುಡ್ಡು ಕಳ್ಸಿದ್ರು ಆಕ್ಷೇಪಣೆ, ಇನ್ನ ಆ ಶ್ರುತಿ ಅವರಮ್ಮ ಏಸಿ ಕಳ್ಸಿದ್ರು ಆಕ್ಷೇಪಣೆ. ನಿನ್ಗ ಅದ್ ಹೇಗ್ ಬುದ್ಧಿ ಹೇಳ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ಈ ಕೆಲ್ಸಕ್ಕಾದ್ರೂ ಉಪಯೋಗಕ್ಕೆ ಬರ್ತೀರಾ? ಮಾಡಿ. ತಿನ್ನಕ್ಕಲ್ಲ ಹೇಳಿದ್ದು, ಕಟ್ ಮಾಡೋದಕ್ಕೆ. ಮಾಡಿ. ಆಯ್ತು, ಮಾಡ್ತೀನಿ, ಬದರ್ಬೇಡ. ಕ್ಯಾರೆಟ್ ತೊಗೊಂಡೆ ಹೊಡೆದ್ಬಿಡ್ತೀಯ ಬಿಟ್ರೆ. ಅಲ್ಲ, ಗಂಡಸು ಅಪರೂಪಕ್ಕೆ ಅಪ್ಪಿ ಈ ಥರ ತಪ್ಪು ಮಾಡ್ಬಿಟ್ರೆ ಈ ಥರ ಎಲ್ಲ ಕೊಡೋದ ಶಿಕ್ಷೆಗಳು? ಅಪ್ಪಿ ಅಪ್ರೂಪಕ್ಕೆ ಮಾಡಲ್ಲ, ಯಾವಾಗ್ಲೂ ಮಾಡದೆ ನೀವ್ ಅದನ್ನ. ಏನೇ ಯಾವುದೋ ಒಂದು ತಪ್ಪು ಮಾಡೋದಕ್ಕೆ ಹಿಂಗ ಆಕ್ಷೇಪಣೆ ಮಾಡ್ತಾ ಇದೆಯಾ? ಸರಿ ಆಯ್ತು, ಫುಲ್ಲು ಬೇಜಾರಾಗಿ ತಲೆಗೆ ಕೆಟ್ಟೋಗ್ಬಿಟ್ಟಿದೆ. ಒಂದು ಲೋಟ ಕಾಯ್ತು ಮಾಡ್ಬಿಡೆ. ಕಾಫಿನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕಟ್ ಮಾಡಿ. ನಾನು ಅಡುಗೆ ಮಾಡ್ಬೇಕು, ಕೆಲಸ ಬೇಜಾನಿದೆ. ಇದೇನೆ ಚಾಕು ಮೊಂಡು ಬಿದ್ದೋಗಿದೆ, ಶಾರ್ಪ್ ಆಗಿದ್ದಾನೆ ಚಾಕು. ನಿಮ್ ತರನೇ. ಭದ್ರಾ,
ಸ್ವಾಮಿ, ಏಕೆ ನಮ್ಮನ್ನು ಕರೆಸಿದ್ದೀರಿ? ಏನಾದರೂ ಮಾತನಾಡುವುದಿತ್ತೆ? ಹೌದು ಇಂದುಮತಿ, ಒಂದು ಮುಖ್ಯವಾದ ವಿಚಾರವನ್ನು ನಿಮ್ಮಿಬ್ಬರಿಗೂ ತಿಳಿಸಬೇಕಿತ್ತು, ಅದಕ್ಕಾಗಿ ಕರೆಸಿದೆ. ಹೌದೇ? ಹಾಗಿದ್ದರೆ ಹೇಳಿ ಸ್ವಾಮಿ. ರೇಣುಕೆ ಯಲ್ಲಮ್ಮನ ವಿವಾಹಕ್ಕೆ ಹೋಗಿದ್ದಾಳೆ. ಅಲ್ಲಿಂದ ಬಂದ ನಂತರ ರೇಣುಕೆಯ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಸ್ವಾಮಿ, ರೇಣುಕೆಗೆ ವಿವಾಹವೇ? ಹೌದು, ಅವಳು ಬಂದ ನಂತರ ನಾನೇ ಈ ಕುರಿತು ಅವಳ ಜೊತೆ ಮಾತನಾಡುತ್ತೇನೆ. ಅಲ್ಲ ಸ್ವಾಮಿ, ಈಗಾಗಲೇ ರೇಣುಕೆ ವಿವಾಹಕ್ಕೆ ಏನು ಅವಸರವಿದೆ? ಸ್ವಾಮಿ, ನಿಮ್ಮ ನಿರ್ಧಾರ ಸರಿಯಾಗಿಯೇ ಇದೆ. ರೇಣುಕೆ ಎಷ್ಟೇ ಬೆಳೆದರೂ ಅವಳು ಸಣ್ಣವಳಂತೆ ಕಾಣುತ್ತಾಳೆ, ಏಕೆಂದರೆ ಅವಳು ನಮ್ಮ ಮಗಳು. ಹಾಗೆಂದು ಅವಳ ವಯಸ್ಸು ನಿಲ್ಲುವುದಿಲ್ಲ ಅಲ್ಲವೇ ಇಂದುಮತಿ? ಸರಿಯಾಗಿ ಹೇಳಿದೆ ಮಗಳ. ಈಗ ಅವಳ ಸ್ನೇಹಿತೆ ವಿವಾಹವಾಗುತ್ತಿದ್ದಾಳೆ. ಹಾಗಾಗಿ ರೇಣುಕೆಯ ಮನಸ್ಸಿನಲ್ಲಿಯೂ ತನಗೊಬ್ಬ ಸಂಗಾತಿ ಬೇಕು ಎಂದು ಅನ್ನಿಸಿರುತ್ತದೆ. ಅದಕ್ಕಾಗಿ ಅವಳ ಕಲ್ಯಾಣವನ್ನು ಆದಷ್ಟು ಶೀಘ್ರವಾಗಿ ಏರ್ಪಡಿಸಬೇಕು. ನಾನು ಅವಳೊಡನೆ ಈ ಕುರಿತು ಮಾತನಾಡುವಾಗ ನೀವಿಬ್ಬರೂ ನನ್ನ ನಿರ್ಧಾರವನ್ನು ಪ್ರಶ್ನಿಸಲೂಬಾರದು, ವಿರೋಧಿಸಲೂಬಾರದು. ಅದಕ್ಕಾಗಿ ನಿಮ್ಮಿಬ್ಬರನ್ನು ಕರೆಸಿದೆ. ಸ್ವಾಮಿ, ಅದೇನೆಂದರೆ ಒಳ್ಳೆಯದೇ ಆಯಿತು ಸ್ವಾಮಿ. ನನ್ನದಂತೂ ಯಾವ ವಿರೋಧವೂ ಇಲ್ಲ. ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ನನ್ನ ಸಹಮತವಂತೂ ಇದ್ದೇ ಇದೆ. ರೇಣುಕೆ ಇದಕ್ಕೆ ವಿರೋಧಿಸಬೇಕು. ತಂದೆ ಮಗಳ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಬೇಕು. ಆಗಲೇ ಅಲ್ಲವೇ ಸತ್ಯ ಏನು ಎಂದು ತಿಳಿಯುವುದು. ನಾನು ಇದಕ್ಕಾಗಿಯೇ ಕಾಯುತ್ತಿದ್ದೇನೆ. ಅದೇನೇ ಆಗಲ್ಲ, ಈ ಬಾರಿ ಅವಳು ಒಪ್ಪಲೇಬೇಕು. ಒಪ್ಪುವಂತೆ ನಾನು ಮಾಡುತ್ತೇನೆ. ಸುಮುಖಿ, ಏನಮ್ಮ ಈ ಸಮಯದಲ್ಲಿ ಬಂದಿದ್ಯಾ? ಏನಾದರೂ ಸಮಸ್ಯೆನಾ? ಸಮಸ್ಯೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಏನೋ ನಡೀತಾ ಇದೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ಶರಣು ಬುದ್ಧಿ. ಶಿವೋಹಂ. ಅಕ್ಕ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಾಗ್ತಾ ಇಲ್ಲ ಬುದ್ಧಿ. ಅವಳು ಬರ್ದೆ ಸುಮಾರು ದಿನಗಳೇ ಆಗೋದ್ವು. ಹಾಗೆಲ್ಲ ಅವಳು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬುದ್ಧಿ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದೆಯೋ ಹೇಗೆ? ಅಂದರೆ ಹಾಗೆ ಸಂದೇಹ ಕೇಳ್ತಾ ಇದ್ದೀನಿ ಅಷ್ಟೇ, ಬೇಜಾರು ಮಾಡ್ಕೋಬೇಡಮ್ಮ. ಬೇಜಾರೇನೂ ಇಲ್ಲ, ಆದರೆ ಅವಳು ಸೋಲೋದು ಇಲ್ಲ, ಸಾಯೋದು ಇಲ್ಲ, ಅಷ್ಟಂತೂ ಗೊತ್ತು. ದುರ್ಮುಖಿ ಮನೆಗೆ ಬರದೆ ಎಷ್ಟು ದಿನ ಆಯಿತು? ಹಿಂದೆ ಯಾವಾಗಲಾದರೂ ಹೀಗಾಗಿತ್ತಾ? ಬಹಳ ದಿನಗಳೇ ಆದ್ವು ಬುದ್ಧಿ. ಸಾಮಾನ್ಯವಾಗಿ 4-5 ದಿನ ಬರದೇ ಇರೋದು ಯಾವಾಗಲೂ ಆಗ್ತಿತ್ತು, ಆದರೆ ಇಷ್ಟೆಲ್ಲ ದಿನ ಬರದೇ ಇರೋದು ಇದೇ ಮೊದಲು ಬುದ್ಧಿ.
ನಿನ್ನ ತಾಯಿ ಅವಳನ್ನ ಅಗ್ನಿಜ್ವಾಲ ಹತ್ರ ಕಳಿಸಿದಾಳೆ ಅಂತ ಹೇಳ್ತಿದ್ದೆ. ಹೌದು ಬುದ್ಧಿ, ಅಮ್ಮನ ಶಕ್ತಿ ನನಗೆ ಗೊತ್ತೇ ಇರಲಿಲ್ಲ. ಇಬ್ರು ಸೇರ್ಕೊಂಡು ಏನೋ ಮಾಡ್ತಿರೋದಂತೂ ನಿಜ. ಯಾಕಂದ್ರೆ ಇಷ್ಟೊಂದು ದಿನ ಅವಳು ಸುಮ್ಮನೆ ಇರೋದು ನಾನಂತೂ ನೋಡಲಿಲ್ಲ ಬುದ್ಧಿ. ಹೌದು ಬುದ್ಧಿ, ದುರ್ಮುಖಿ ಸಾಮಾನ್ಯವಾಗಿ ಏನಾದರೂ ಸಮಸ್ಯೆನ ಸೃಷ್ಟಿ ಮಾಡ್ತಾನೆ ಇರ್ತಾಳೆ. ಆದರೆ ಇಷ್ಟು ದಿನ ಅವಳು ಕಾಣಿಸ್ತಿಲ್ಲ ಅಂದರೆ ಏನರ್ಥ? ಈ ದುಷ್ಟು ಬುದ್ಧಿ ಮಾಡೋರು ಬಹಳ ಕಾಲ ಸುಮ್ಮನೆ ಇದ್ದಾರೆ ಅಂತಂದ್ರೆ ಏನಾದರೂ ದೊಡ್ಡದಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅಂತಾನೆ ಅರ್ಥ. ನೀವೆಲ್ಲರೂ ಹೇಳೋದ್ರಲ್ಲಿ ಅರ್ಥ ಇದೆ. ಆದರೆ ದುರ್ಮುಖಿ ತನ್ನ ತಪ್ಪನ್ನು ತಿದ್ಕೊಳ್ಳೋಂಥ ಸ್ವಭಾವದವಳಲ್ಲ. ಹೀಗಾಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಾಡೋದು ವ್ಯರ್ಥ ಪ್ರಯತ್ನ. ಅದೇ ಪ್ರಯತ್ನನ ಒಳ್ಳೆ ಕಾರ್ಯಗಳನ್ನ ಮಾಡೋವತ್ತ ನಾವು ಗಮನ ಹರಿಸೋಣ. ಆದ್ರೆ ಅಕ್ಕ ಏನೋ ಕೆಟ್ಟದ್ದು ಮಾಡ್ತಾ ಇರೋದಂತೂ ನಿಜ ಅನ್ನಿಸ್ತಾ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಯೇ. ಸೌಂದು ಮಗು ಕರ್ಕೊಂಡ್ ಬಾ. ವೇದ, ವಿಕ್ರಮಿನ್ನು ಬಂದೇ ಇಲ್ವಲ್ಲೇ? ಸೊಸೆ ನಾಮಕರಣಕ್ಕೆ ಮಾವ ಬರ್ದೇ ಇರ್ತಾನ. ಬರ್ತಾನಿರು. ನೀನು ಫೋನ್ ಮಾಡಿ ಕೇಳು ಎಲ್ಲಿದ್ದಾನೆ ಅಂತ. ಏನಾಯ್ತು? ನೋಟ್ರಿಸ್ಗಳು ಬರ್ತಾ ಇದೆ. ಬರ್ತಾನೆ ಬಿಡು. ಅಮ್ಮ, ಮನೆ ದೇವ್ರ ಪೂಜೆ ಆಯಿತು, ನಾಮಕರಣ ಶಾಸ್ತ್ರ ಬರಮ್ಮ ಅಣ್ಣ. ಮಗುನ ಕರೆಸಿ ಕಾಲ ಮೇಲೆ ಕೂತಿಸ್ಕೊಳ್ಳಿ. ಸೌಂದರ್ಯ, ಮಗು ನಿಲ್ಕೊಡಮ್ಮ. ದೊಡ್ಡಪ್ಪ, ವಿಕ್ರಮ್ ಇನ್ನೂ ಬಂದಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸೌಂದು, ಶುಭ ಕಾರ್ಯಕ್ಕೆ ವಿಕ್ರಮ್ ಯಾಕೆ? ಅಲ್ಲ, ಇಷ್ಟೆಲ್ಲ ಜನ ಬಂದಿದ್ದಾರೆ, ಅವನಿಗೋಸ್ಕರ ಇವರನ್ನೆಲ್ಲ ನಾನು ಕಾಯಿಸಿ ಕೂರಿಸ್ಬೇಕಾ? ಅಮ್ಮ ಪ್ಲೀಸ್ ಅಮ್ಮ, ಇನ್ನೊಂದು 5 ನಿಮಿಷ ಕಾದ್ ನೋಡೋಣ. 5 ನಿಮಿಷ ಅಲ್ಲ, 5 ಸೆಕೆಂಡ್ ಕೂಡ ನಾನು ಕಾಯೋದಿಲ್ಲ. ಶುಭ ಕಾರ್ಯ ಶುಭ ಲಗ್ನದಲ್ಲೇ ನಡಿಬೇಕು. ಚಿಕ್ಕಮ್ಮ
ಒಂದು 5 ನಿಮಿಷ ವೇಟ್ ಮಾಡೋಣ ಪ್ಲೀಸ್. ಅವನೇನಾದ್ರು ಬಂದಿಲ್ಲ ಅಂದರೆ ನಾಮಕರಣ ಶುರು ಮಾಡೋಣ. ಹೇ ವೇದ, ಇಲ್ಲಿ ನೋಡು, ನಿನ್ನ ಮತ್ತೆ ಅವನ ಫ್ರೆಂಡ್ಶಿಪ್ ಎಂತ ಇದ್ರು ಈ ಮನೆಯಿಂದ ಹೊರಗೆ ಇಟ್ಕೊ. ಇಲ್ಲಿ ನಡೀತಿರೋದು ನನ್ನ ಮೊಮ್ಮಗಳ ನಾಮಕರಣ. ನನಗೆ ಹೇಗೆ ಬೇಕೋ ಹಾಗೇ ನಡಿಬೇಕು. ಏ ಚೌಂದು, ಸುಮ್ಮನೆ ಇಲ್ಲಿ ಬಂದು ಮಗುನ ಉಮ್ಮನ್ ಕೈ ಕೊಡು. ಕೊಡ. ಏ ಚೌಂದು, ಈಗ ನೀನ್ ಕೊಡ್ತೇ ಇಲ್ವಾ? ನಿಂಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲಲ್ಲ. ಇರು ಚೌಂದು, ಮಗುನ್ ಕೊಡಿ. ಅಮ್ಮನ ಬಿಡು. ಚೌಂದು, ಅಮ್ಮನ ಕೊಡುದಿಲ್ಲ. ಮಗುನ್ ಕೊಡ್ಬಾ. ಸರಿ, ಈಗ ಬಿಡಿ ಬಿಡಿ. ಅಮ್ಮ ಬಿಡು. ವಿಕ್ರಮಂದ, ಮತ್ತೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಭಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಅತ್ತೆ. ಎಲ್ಲದನ್ನು ಮರೆತು ಶ್ರಾವಣಿ ಫ್ಯಾಮಿಲಿಯವರು ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರು ನೋಡು, ಅದು ನನಗೆ ತುಂಬ ಖುಷಿ ಆಯ್ತು ಕಣೋ. ಆದರೆ ಏನತ್ತೆ, ಏನಾದರೂ ವಿಷಯ ಇದೆಯಾ? ಅದು ನೀನು ಈ ಮದುವೆ ವಿಷಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಇನ್ನೇನಿದೆ ಅತ್ತೆ, ಮದುವೆ ಅಟೆಂಡ್ ಮಾಡಿ ವಿಶ್ ಮಾಡಿ ಬರೋದು ಅಷ್ಟೇ ಅಲ್ವಾ? ಅಷ್ಟಾದರೆ ಸಾಕಾಗಲ್ಲ ಅಭಿ. ನಿಶಿ ಬೇರೆ ಅಲ್ಲ, ಶ್ರಾವಣಿ ಬೇರೆ ಅಲ್ಲ. ನಿಶಿ ಜಾಗದಲ್ಲಿ ಶ್ರಾವಣಿ ಬಂದ್ಲು ಅನ್ನೋ ಆರೋಪನ ನಾವು ಕೇಳಿದ್ದೀವಿ. ಏನೇ ಆದರೂ ಶ್ರಾವಣಿ ಒಂದು ಒಳ್ಳೆ ಫ್ಯಾಮಿಲಿ ಸೇರಿದ್ಲು ಅನ್ನೋ ಖುಷಿ ಆ ಫ್ಯಾಮಿಲಿಗೆ ಯಾವಾಗಲೂ ಇರುತ್ತೆ. ಹಾಗೆ ನಿಶಿ ಕೂಡ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ಆ ಫ್ಯಾಮಿಲಿಗೆ ಆಸೆ ಇರುತ್ತಲ್ವೇನೋ. ಓಕೆ, ಸೊ ಅದು ಅಭಿ, ನೀನು ಆ ಮನೆ ಅಳಿಯ, ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ನೀನು ಆ ಹುಡುಗನ ಮೀಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಅತ್ತೆ, ನೀವು ಹೇಳ್ತಿರೋದೇನೋ ಸರಿಯಾಗಿದೆ, ಆದರೆ ಅದು ಯಾವುದೂ ನಡೆಯಲ್ಲ. ನಿಶಿಗೆ ನಾನು ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ಗೊತ್ತಾದರೆ ಜಗಳನೇ ನಡೆದೋಗುತ್ತೆ. ಅವಳು ನಮ್ಮ ಹುಡುಗಿ, ಅವಳ ಸ್ವಭಾವ ನಮಗೆ ಗೊತ್ತಿಲ್ವಾ? ಆದರೆ ಆ ಹುಡುಗ ಯಾರು, ಅವನ ಮನೆಯವ್ರು ಎಂಥವ್ರು, ಅವ್ರ ಮನೆತನ ಎಂಥದ್ದು, ಇದೆಲ್ಲ ನಾವು ತಿಳ್ಕೊಳ್ಬೇಕಲ್ವಾ ಅಭಿ? ಯಾಕೆಂದರೆ ಇವ್ರು ಅದನ್ನು ಸರಿಯಾಗಿ ವಿಚಾರಿಸಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಇಲ್ಲ ಅತ್ತೆ, ನಮ್ಮನ್ನ ಎಂಗೇಜ್ಮೆಂಟ್ ಕೂಡ ಇನ್ವೈಟ್ ಮಾಡಲಿಲ್ಲ. ಈಗ ಖುಷಿಯಲ್ಲಿ ಬಂದು ಇನ್ವಿಟೇಷನ್ ಕೊಡ್ತಿದ್ದೀರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಇನ್ವಾಲ್ವ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ನಿಶಿಗೆ ನನ್ನ ಮತ್ತು ನನ್ನ ಹೆಂಡ್ತಿನ ಕಂಡ್ರೆ ಆಗೋದೇ ಇಲ್ಲ. ನಾವು ಮದುವೆಗೆ ಹೋಗಲಿಲ್ಲ ಅಂದ್ರೆ ಅವಳು ಖುಷಿ ಪಡ್ತಾಳೆ. ಈ ಥರ ಸಿಚುವೇಶನ್ ಇರಬೇಕಾದ್ರೆ ನನ್ನ ಇನ್ವಾಲ್ವ್ಮೆಂಟ್ ಸರಿಯಾಗಿ ಕಾಣಿಸಲ್ಲ ಅತ್ತೆ. ಅದು ಅಲ್ಲದೆ ಇದೆಲ್ಲ ಮತ್ತೆ ಶ್ರಾವಣಿ ಕುತ್ತಿಗೆಗೆ ಬರುತ್ತೆ. ನಿಶಿ ಮತ್ತೆ ನನ್ನ ಹೆಂಡ್ತಿನ ಟಾರ್ಗೆಟ್ ಮಾಡೋದು ನನಗಿಷ್ಟ ಇಲ್ಲ. ಇಷ್ಟ ಆಯ್ತು. ಏನು ಹೇಳ್ತಿದ್ದೀರಾ ಅದಕ್ಕೆ? ನಾನು ಅವಳ ವಿರುದ್ಧ ನಿಂತಿದ್ದೀನಿ ಅಂತ ನನ್ನನ್ನು ಈ ರೀತಿ ಟಾರ್ಚರ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಮಾಟ ಗೀಟ ಏನಾದರೂ ಮಾಡ್ಬಿಟ್ಟಿದ್ದಾಳಾ ಅಂತ?